ಅಯ್ಯೋ, ಪ್ರಜ್ವಲ್ ದೇವರಾಜ್ ಅವರಿಗೆ ಏನಾಯ್ತು? ಯಾಕಿಷ್ಟು ಅವಮಾನ? ಕರಾವಳಿ ಸಿನಿಮಾದ ಟ್ರೇಲರ್ನಲ್ಲಿ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸೇ ಇಲ್ಲ. ಅವರ ಧ್ವನಿ ಅಡಗಿಸುವ ಪ್ರಯತ್ನ ನಡೀತಾ ಇದೆಯಾ ಇಂಡಸ್ಟ್ರಿಯಲ್ಲಿ? ಅಭಿಮಾನಿಗಳು ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಏನಕ್ಕಿಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಿದ್ದಾರೆ. ಇದಕ್ಕೆ ಪ್ರೊಡ್ಯೂಸರ್ ಹೇಳ್ತಾ ಇರುವ ಕಾರಣವೇ ಬೇರೆ ಆಗಿದೆ. ಇನ್ನು ಸಹಕಲಾವಿದರಾದಂತಹ ರಾಜ್ ಬಿ ಶೆಟ್ಟಿ ಅವರು ಹಿಂಗೆಲ್ಲ ಮಾಡಿದ್ರೆ ಇಂಡಸ್ಟ್ರಿ ಉದ್ಧಾರಣೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಪ್ರಜ್ವಲ್ ದೇವರಾಜ್ ಅವರು ಹೇಳ್ತಿದ್ದಾರೆ, ನಿರ್ಮಾಪಕರಾದ ಗುರುದತ್ ಗಾನಿಗ ಅವರು ನನಗೆ ಕೊಡಬೇಕಾಗಿರುವಂತಹ ಹಣವನ್ನ ಕೊಟ್ಟಿಲ್ಲ. 1,25,00,000 ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ, ಕೊಡಿ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಗುಳುಮ್ ಎನ್ನುವ ಲೆಕ್ಕದಲ್ಲಿದ್ದಾರೆ. ಹಾಗಾಗಿ ನಾನಿವತ್ತು ಟ್ರೇಲರ್ಗೆ ಹೋಗಿಲ್ಲ. ಇನ್ನೊಂದು ಕಡೆಗೆ ಇವತ್ತು ಟ್ರೇಲರ್ ರಿಲೀಸಿಂಗ್ ಇವೆಂಟ್ಗೂ ಕೂಡ ನನ್ನನ್ನು ಆಹ್ವಾನನೇ ಕೊಟ್ಟಿಲ್ಲ, ನನಗೆ ಕರೆದೇ ಇಲ್ಲ. ಯಾವ ಮುಖ ಇಟ್ಕೊಂಡು ನಾನು ಹೋಗಬೇಕು? ಅದರಲ್ಲೂ ನನಗೆ ಟ್ರೇಲರ್ ಕಳಿಸ್ಕೊಡಿ ಅಂತ ಕೇಳಿದ್ರೆ ಇಲ್ಲಿವರೆಗೂ ಕಳಿಸಿರಲಿಲ್ಲ. ನಿನ್ನೆ ಸಂಜೆ ಹೊತ್ತಿಗೆ ಕಳಿಸ್ಕೊಟ್ಟಿದ್ದಾರೆ. ನೋಡಿದ್ರೆ ಅದರಲ್ಲಿ ನನ್ನ ವಾಯ್ಸೇ ಇಲ್ಲ. ಇನ್ನು ಯಾವ ಪುರುಷಾರ್ಥಕ್ಕಾಗಿ ನಾನು ಹೋಗಬೇಕು ಅಂತ ಪ್ರಜ್ವಲ್ ದೇವರಾಜ್ ಹೇಳ್ತಿದ್ದಾರೆ. ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಕಪ್ಪು ಕಲೆ ಇಲ್ಲದಂತಹ ನಟ ಪ್ರಜ್ವಲ್ ದೇವರಾಜ್ ಅವರಿಗೆ ಇದಕ್ಕಿದ್ದ ಹಾಗೆ ಇಷ್ಟ್ಯಾಕೆ ಅವಮಾನ? ಅವರೇ ಅವಮಾನ ಮಾಡ್ಕೊಂಡ್ರ ಅಥವಾ ನಿಜಕ್ಕೂ ಅವಮಾನ ಆಯ್ತಾ? ಏನು ಕತೆ? ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರಜ್ವಲ್ ದೇವರಾಜ್ ಇವರೊಬ್ಬ ಹಲವು ಅಭಿಮಾನಿಗಳಿಗೆ ಫೇವ್ರೇಟ್ ಹೀರೋ. ಒಂದು ಕಾಲದಲ್ಲಿ ಈ ಮೆರವಣಿಗೆ ಸಿನಿಮಾ ಮತ್ತು ಹಲವು ಸಿನಿಮಾಗಳು ಏನು ಆರಂಭದ ದಿನಗಳಿದ್ವಲ್ಲ, ಆ ಸಿನಿಮಾಗಳಲ್ಲಿ ಇವರು ಮಿಂಚಿದಂತಹ ರೀತಿ, ಆ ಸಿನಿಮಾಗಳೆಲ್ಲ ಇಂಡಸ್ಟ್ರಿಯಲ್ಲಿ ರೂಲ್ ಮಾಡಿರುವಂತಹ ರೀತಿ, ಆ ಸಮಯದಲ್ಲೆಲ್ಲ ಅಭಿಮಾನಿಗಳನ್ನು ಹೆಚ್ಚು ಸಂಪಾದಿಸಿದಂತಹ ನಟ. ಇತ್ತೀಚೆಗೆ ಗ್ರಹಚಾರ ಗೆಟ್ಟೋ ಅಥವಾ ಹಣೆ ಬರ ಗೆಟ್ಟೋ ಗೊತ್ತಿಲ್ಲ, ಅವ್ರಿಗೆ ಇತ್ತೀಚೆಗೆ ಅವಕಾಶನೂ ಕೂಡ ಕಡಿಮೆ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿರುವಂತಹ ನಟ ಅವ್ರು. ನೋಡಿ, ಅವ್ರಿಗೆ ಹೈಟ್ ಇದೆ, ಒಳ್ಳೆ ಪರ್ಸನಾಲಿಟಿ ಇದೆ, ಕಲರ್ ಇದೆ, ನೋಡಕ್ಕೆ ತುಂಬ ಚೆನ್ನಾಗಿರುವಂತಹ ನಟ. ಇಂತಹ ನಟನಿಗೆ ಅವಕಾಶಗಳು ಈಗ ಕಮ್ಮಿ ಆಗ್ತಾ ಇದೆಯಂತೆ. ಕಳೆದ 3 ವರ್ಷದಿಂದ ನಾನು ಯಾವ ಪ್ರಾಜೆಕ್ಟ್ಗೂ ಕೂಡ ನಾನು ಒಪ್ಕೊಂಡಿಲ್ಲ ಅನ್ನೋದಕ್ಕಿಂತ ನನಗೆ ನನ್ನ ಬಳಿ ಯಾವ ಪ್ರಾಜೆಕ್ಟ್ ಕೂಡ ಬರ್ತಾ ಇಲ್ಲ. ಹೀಗಿರುವ ಸಮಯದಲ್ಲಿ ನಂದು ಆರ್ಥಿಕ ಪರಿಸ್ಥಿತಿ ಅಷ್ಟಾಗಿ ಸರಿಯಾಗಿ ಇಲ್ಲ. ಹೀಗಿರುವಾಗ ಇವರು 1,25,00,000 ರೂಪಾಯಿನ ಕೈ ಎತ್ತಿಬಿಟ್ರೆ ನಾನು ಎಲ್ಲಿಗೆ ಹೋಗಲಿ? ನನ್ನ ಜೀವನನೂ ಇದೆ ಅಲ್ವಾ? ಇವಾಗ ಹಲವು ಸಿನಿಮಾಗಳಲ್ಲಿ ನಾನು ಬಿಟ್ಕೊಟ್ಬಿಟ್ಟಿದ್ದೀನಿ ದುಡ್ಡನ್ನ, ಹೋಗಲಿ ಬಿಡು ಅಂತಂದರೆ ಕೆಲವೊಂದು ಸಿನಿಮಾಗಳು ಓಡೋದಿಲ್ಲ, ಕೆಲವೊಂದು ಸಿನಿಮಾಗಳು ನಡೆಯದೇ ಇರೋ ಕಾರಣಕ್ಕಾಗಿ ನಿರ್ಮಾಪಕರಿಗೆ ಕಷ್ಟ ಆಗಿರುತ್ತೆ, ನಷ್ಟನೂ ಆಗಿರುತ್ತೆ. ಆ ಸಮಯದಲ್ಲೆಲ್ಲ ನಾನು ಹಣ ಬಿಟ್ಟುಬಿಟ್ಟಿದ್ದೀನಿ. ಬಟ್ ಈಗೂ ಬಿಡು ಅಂತ ಕೇಳಿದಾಗ ನನಗೇನಾಗತ್ತಂದರೆ, ನನಗೂ ಕೊಡುವಷ್ಟು ತಾಕತ್ತಿರಬೇಕು. ನಾನು ಆರ್ಥಿಕವಾಗಿ ನಾನು ಏನಾದ್ರೂ ಚೆನ್ನಾಗಿದ್ದಾಗ ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ. ಈಗಿರುವ ಸಮಯ ಹೆಂಗಿದೆ ಅಂತಂದರೆ, ನನಗೂ ಕೂಡ ಅವಕಾಶಗಳಿಲ್ಲ ಸಿನಿಮಾದಲ್ಲಿ, ಮತ್ತು ನನ್ನ ಹತ್ರನೂ ಕೂಡ ಅಷ್ಟಾಗಿ ಹಣ ಇಲ್ಲ. ಹೀಗಿರುವ ಸಮಯದಲ್ಲಿ 1,25,00,000 ರೂಪಾಯಿ ಹಣವನ್ನು ಕೊಡದೆ ಇವರು ಆಟ ಆಡಿಸಿದ್ರೆ ಹೆಂಗೆ ಅಂತ ಹೇಳಿ ಇವರು ಇವಾಗ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಇವತ್ತು ಟ್ರೇಲರ್ ಇವೆಂಟ್ ಇತ್ತಲ್ಲ, ಅಂದರೆ ಕರಾವಳಿ ಸಿನಿಮಾ, ಬಹು ನಿರೀಕ್ಷಿತವಾದಂತಹ ಸಿನಿಮಾ. ಅದರಲ್ಲೂ ನಿಮಗೆ ಗೊತ್ತು, ಕರಾವಳಿ ಅಲ್ಲಿರುವಂತಹ ಆ ಸೊಗಡಿನ ಸಿನಿಮಾ ಇತ್ತೀಚೆಗೆ ತುಂಬ ಕ್ಲಿಕ್ ಆಗ್ತಾ ಇದೆ. ಸೂಪ್ರಮ್ ಸೋ ಆಗಿರ್ಬೋದು, ಆ ಸಿನಿಮಾ ಎಷ್ಟರ ಮಟ್ಟಿಗೆ ಬ್ಲಾಕ್ ಬಾಸ್ಟರ್ ಹಿಟ್ ಆಯ್ತು ಅನ್ನೋದನ್ನು ನಿಮಗೆ ಗೊತ್ತಿದೆ. ಕಾಂತಾರ 1, ಕಾಂತಾರ 2 ಆ ಸಿನಿಮಾಗಳು ಕೂಡ ಎಷ್ಟರ ಮಟ್ಟಿಗೆ ಹಿಟ್ ಕಂಡ್ವು. ಅಭಿಮಾನಿಗಳಿಗೆ ರಂಜಿಸಿದಂತಹ ಸಿನಿಮಾಗಳು ಇವೆಲ್ಲ. ತುಂಬ ಜನಗಳಿಗೆ ಕನೆಕ್ಟ್ ಆಗಿರುವಂಥ ಸಿನಿಮಾಗಳು. ಈಗ ಅದೇ ಶೈಲಿಯಲ್ಲಿ ಈ ಕರಾವಳಿ ಅನ್ನೋ ಈ ಟೈಟಲ್ನ ಇಟ್ಕೊಂಡು ರಾಜ್ ಬಿ ಶೆಟ್ಟಿ ಮತ್ತು ಗುರುದತ್ ಅವರು ಮತ್ತು ಪ್ರಜ್ವಲ್ ದೇವರಾಜ್ ಮತ್ತು ಹಲವು ನಟ ನಟಿಯರು ಈ ಸಿನಿಮಾದಲ್ಲಿರುವಂಥದ್ದು. ಇಲ್ಲಿ ಗುರುದತ್ ಅವರು ಬಂದ್ಬಿಟ್ಟು ಈ ಸಿನಿಮಾದ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಅವರು ಕೂಡ ಸಹ ಕಲಾವಿದರಾಗಿದ್ದಾರೆ. ಈ ಸಿನಿಮಾದ ನಾಯಕ ನಟ ಯಾರು ಅಂತಂದರೆ ಪ್ರಜ್ವಲ್ ದೇವರಾಜ್. ಪ್ರಜ್ವಲ್ ದೇವರಾಜ್ ಅವರನ್ನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳಿ ಗುರುದತ್ ಅವರನ್ನ ಕೇಳಿದರೆ, ನೋಡಿ, ಕರಾವಳಿ ಸೊಗಡಿನ ಆ ಒಂದು ಈ ಕ್ಯಾರೆಕ್ಟ್ರು ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರಿಗೆ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಆಯ್ಕೆ ಮಾಡಿಕೊಂಡೆ. ಇದಲ್ಲದೆ ನನ್ನ ಆಯ್ಕೆ ಬೇರೆ ದೊಡ್ಡ ಆ್ಯಕ್ಟ್ರಸ್ದು ಇತ್ತು. ದೊಡ್ಡ ನಟರನ್ನು ನಾನು ಈ ಸಿನಿಮಾಗೆ ನಾಯಕನನ್ನಾಗಿ ಮಾಡಬೇಕನ್ನೋದಿತ್ತು. ಬಟ್ ಏನಂತಂದರೆ ಸಿಗಲಿಲ್ಲ ನನಗೆ ಅವಕಾಶ. ಹಾಗಾಗಿ ನಾನು ಪ್ರಜ್ವಲ್ ದೇವರಾಜ್ ಅವರನ್ನೇ ನಾನು ಆಯ್ಕೆ ಮಾಡಿಕೊಂಡೆ. ಅಂದರೆ ನೋಡಿ, ಯಾರೂ ಇಲ್ಲದೇ ಇರೋ ಕಾರಣಕ್ಕಾಗಿ ನಾನು ಪ್ರಜ್ವಲ್ ದೇವರಾಜ್ ಅವರನ್ನು ಆಯ್ಕೆ ಮಾಡಿಕೊಂಡೆ ಅನ್ನೋ ರೀತಿಯಾಗಿ ತಾತ್ಸಾರದ ಹೇಳಿಕೆ ಅಂತ ಹೇಳ್ಬೋದು. ಹಾಗಾಗಿ ನನಗೆ ಇವರಿಗೆ ಅವಕಾಶ ಕೊಟ್ಟೆ ಅಂತ ಹೇಳ್ತಿದ್ದಾರೆ. ಆಯಿತು. ಇನ್ನೊಂದು ಇಲ್ಲಿ ನೋಡಿ, ದುಡ್ಡಿನ ವಿಚಾರದಲ್ಲಿ ಈ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಾಗಿ ಈ ಥರ ತೊಡಕುಗಳು ಉಂಟಾಗುತ್ತೆ ಅನ್ನೋದಕ್ಕೆ
ಇವರು ಕೆಲವರು ಹೆಂಗಂತಂದರೆ ಎಲ್ಲದಕ್ಕೂ ಕೂಡ ಒಂದು ಬಾಂಡ್ ಇರುತ್ತೆ, ಒಂದು ಬಾಂಡ್ ಮಾಡ್ಕೊಂಡಿರ್ತಾರೆ. ಇಷ್ಟು GST ಆಗುತ್ತೆ, ಇಷ್ಟು ಹಣ ಬರಬೇಕು, ನಮಗೆ ಇಷ್ಟು ರೆಮ್ಯುನರೇಷನ್ ಬರಲೇಬೇಕು ಅನ್ನೋಂಥದ್ದು ಒಂದು ಫಾರ್ಮ್ ಮಾಡ್ಕೊಂಡಿರ್ತಾರೆ. ಕೆಲವರು ಏನಂತಂದರೆ ಮಾತಿನ ಮೂಲಕನೇ ಮುಗಿಸ್ಬಿಟ್ಟಿರ್ತಾರೆ. ಇದರಲ್ಲಿ ಈ ಪ್ರಜ್ವಲ್ ದೇವರಾಜ್ ಅವರು ಕೂಡ ಬರ್ತಾರೆ. ಗುರುದತ್ತ ಅವರ ಜೊತೆಗೆ ಇವರು ಮಾತಲ್ಲೇ ಮುಗಿಸ್ಕೊಂಡಿದ್ರಂತೆ, ಇಷ್ಟಿಷ್ಟು ಅಮೌಂಟಿಗೆ ಬರಬೇಕು, ಇಷ್ಟಿಷ್ಟು ಅಮೌಂಟಿಗೆ ನಾನು ಈ ಕ್ಯಾರೆಕ್ಟರ್ನ ಲೀಡ್ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಅವರು ಕೂಡ ಒಪ್ಕೊಂಡಿದ್ರಂತೆ. ಬಟ್ ಈ ಕೊನೆ ಗಳಿಗೆಯಲ್ಲಿ ನೋಡಿ, ಹಣವನ್ನು ಕೊಡದೆ ಆಟ ಆಡಿಸಿದಾರಂತೆ. 1,25,00,000 ರೂಪಾಯಿನ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ. ಸೊ ಹೀಗಿದ್ರೂ ಸಹಿತ ಈ ಟ್ರೈಲರ್ ಇವೆಂಟ್ನಲ್ಲಿ ಇನ್ನೊಂದು ಅಂದರೆ ಈ ರೀತಿಯಾದಂಥ ಕೆಲಸವನ್ನು ಮಾಡಿದ್ದಾರೆ. ಅಂತಂದರೆ ನೋಡಿ, ಟ್ರೈಲರ್ ರಿಲೀಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ಅದು ಆ ಟ್ರೈಲರ್ನೇನು ರೆಡಿ ಮಾಡಿರ್ತಾರಲ್ವ, ಸೊ ಆ ಸಮಯದಲ್ಲಿ ಆ ಟ್ರೈಲರ್ಗೆ ವಾಯ್ಸ್ ಡಬ್ಬಿಂಗಿಗೆ ಪ್ರಜ್ವಲ್ ದೇವರಾಜ್ ಅವರನ್ನ ಕರೆದೇ ಇಲ್ಲ ಅಂತೆ. ಸೊ ಇದು ಪ್ರಜ್ವಲ್ ದೇವರಾಜ್ ಅವರು ಹೇಳ್ತಾ ಇರುವಂಥ ಮಾತು. ನನ್ನನ್ನು ಏನಕ್ಕೆ ಕರೀಲಿಲ್ಲ, ಆ ಸಿನಿಮಾದ ನಾಯಕ ನಾನು, ನನಗೇನಕ್ಕೆ ಕರೀಲಿಲ್ಲ ಅಂತ ಹೇಳಿ. ಅದೊಂದನ್ನು ಮಾಡಿಕೊಡಿ ಅಂತಂದರೆ ನಾನು ಮಾಡಿಕೊಡ್ತಿದ್ದೆ. ನೋಡಿ, ಪೂರಾ ಸಿನಿಮಾದೇನು ವಾಯ್ಸ್ ಡಬ್ಬಿಂಗ್ ಇತ್ತಲ್ಲ, ನಾನೇ ಹೇಳಿದ್ದೆ, ನೀವು ಫುಲ್ ಕ್ಯಾಶ್ ಅಂದರೆ ಏನು ನನ್ನ ಜೊತೆಗೆ ಏನು ಮಾತಾಡಿದ್ರಲ್ಲ ಅಮೌಂಟಿಗೆ, ಅದನ್ನು ನೀವು ಕ್ಲಿಯರ್ ಮಾಡಿ ದುಡ್ಡು ಈಗಲೇ ಕೊಡಿ, ನಾನು ಇವಾಗಲೇ ನಿಮಗೆ ಡಬ್ಬಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿ ಏನೋ ಮಾತಾಗಿತ್ತಂತೆ. ಬಟ್ ಈ ಟ್ರೈಲರ್ಗೆ ಏನು ಹೇಳ್ತಿದ್ದಾರೆ ಅಂತಂದರೆ ಪ್ರಜ್ವಲ್ ಅವರು, ನಾನು ಟ್ರೈಲರ್ದು ಏನಂತಂದರೆ ಅದೊಂದು ಚಿಕ್ಕದು ವಾಯ್ಸ್ ಡಬ್ಬಿಂಗ್ ಇರುತ್ತೆ, ನಾನು ಮಾಡಿಕೊಡ್ತಿದ್ದೆ, ಅದರಲ್ಲೇನಿಲ್ಲ. ಇನ್ನು ಸಿನಿಮಾ ಇನ್ನೂ ರಿಲೀಸಿಂಗ್ ಇನ್ನೂ ದೂರ ಇರುತ್ತಲ್ವ ಡೇಟು, ಅಷ್ಟರಲ್ಲಿ ಏನಾದರೂ ಅಮೌಂಟ್ ಇವ್ರು ಕೊಡ್ಬೋದಾಗಿತ್ತು ನನಗೆ. ಅದನ್ನು ಬಿಟ್ಟು ಟ್ರೈಲರಲ್ಲಿ ಈ ರೀತಿಯಾಗಿ ಇವರು ಮಾಡ್ಕೊಂಡಿದ್ದೇನಿದೆಯಲ್ಲ, ಇದು ಸರಿಯಲ್ಲ, ಒಬ್ಬ ನಟನಿಗೆ ಅವಮಾನ ಮಾಡಿದಂತಾಯಿತು ಅಂತ ಹೇಳಿ ಪ್ರಜ್ವಲ್ ದೇವರಾಜ್ ಅವರು ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಈ ಟ್ರೈಲರ್ ಇವೆಂಟಿಗೆ ಅವ್ರನ್ನ ಕರೆದೇ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಇಲ್ಲಿ ಗುರುದತ್ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, 3 ತಿಂಗಳಿಂದ ಕಂಟಿನ್ಯೂ ಆಗಿ ನಾನು ಕಾಲ್ ಮಾಡ್ತಾ ಇದ್ದೀನಿ, ನನ್ನ ಕಾಲ್ನ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಅವರ ಮ್ಯಾನೇಜರ್ ಸಹಿತ ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹೀಗಿರುವಾಗ ನಾವು ಎಷ್ಟಂತ ಕರೆಯೋದು, ಹಾಗಾಗಿ ನಾನು ಕರೀಲಿಲ್ಲ ಅಂತ ಹೇಳ್ತಿದ್ದಾರೆ. ಅದಲ್ಲದೆ ನೋಡಿ, ಇಷ್ಟು ಜನಗಳ ಮಧ್ಯೆ ಮತ್ತು ಇವತ್ತೇನು ಟ್ರೇಲರ್ ಇವೆಂಟ್ ಕಾರ್ಯಕ್ರಮದಲ್ಲಿ ಟ್ರೇಲರ್ನಲ್ಲಿ ಪ್ರಜ್ವಲ್ ಅವರ ವಾಯ್ಸು ಇಲ್ಲ, ಬೇರೆಯವರ ವಾಯ್ಸ್ ಬಂದಿದೆ ಅಂದಿದ ತಕ್ಷಣ ಅಲ್ಲಿರುವಂಥ ಅಭಿಮಾನಿಗಳೆಲ್ಲ ರೊಚ್ಚಿಗೆದ್ಬಿಟ್ಟು ಅವ್ರ ಜೊತೆ ಜಗಳಕ್ಕೆ ನಿಂತ್ಕೊಂಡ್ರು, ಗಲಾಟೆ ಮಾಡಿಕೊಂಡ್ರು. ಸೊ ಈಗೆಲ್ಲ ನಮ್ಮ ಮಾನ ಮರ್ಯಾದೆ ಹಾರೋಯ್ತಲ್ಲ, ಸೊ ಇದನ್ನೆಲ್ಲ ಯಾರು ಕೊಡ್ತಾರೆ, ನಾನೀಗ ಅವ್ರಿಗೆ ದುಡ್ಡು ಕೊಟ್ಬಿಡ್ತೀನಿ ಇಲ್ಲ ಅನ್ನಲ್ಲ, ಇದೆಲ್ಲ ಇಷ್ಟೆಲ್ಲ ಡ್ಯಾಮೇಜ್ ಆಯ್ತಲ್ಲ, ಇದನ್ನೆಲ್ಲ ಯಾರು ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಈಗ ಗುರುದತ್ ಅವ್ರು ಹೇಳ್ತಿದ್ದಾರೆ. ನೋಡಿ, ಹೆಂಗಂತಂದರೆ ಇವತ್ತಿನ ದಿನಗಳಲ್ಲಿ ಇಂಡಸ್ಟ್ರಿ ಹೆಂಗಾಗ್ತಾ ಇದೆ ಅಂತಂದರೆ, ಅದರಲ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿ ಹೆಂಗಾಗ್ತಿದೆ ಅಂತಂದರೆ, ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿ ಮುಂದಾಗ್ತಿದ್ದಾರೆ. ಹೀಗಿರುವಾಗ ನಮ್ಮ ಸೊಗಡಿನ ಸಿನಿಮಾಗಳನ್ನು ಮರಿತಾ ಇದ್ದಾರೆ. ಅದರಲ್ಲಿ ಈ ಕರಾವಳಿ ಭಾಗದ ಒಂದು ಕಥೆಯನ್ನು ಇಟ್ಕೊಂಡು ಸಿನಿಮಾನ ಮಾಡ್ತಾ ಇದ್ರು. ನೋಡಿ, ಈಗ ಪ್ರಜ್ವಲ್ ದೇವರಾಜ್ ಅವರು ಹೇಳ್ತಿರೋ ಹಾಗೆ ಅವಕಾಶಗಳು ಕಮ್ಮಿ ಆಗಿಬಿಟ್ಟಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಒಬ್ಬ ಒಳ್ಳೆಯ ನಟ ಅವರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು ಅವರನ್ನು ಸ್ಕ್ರೀನ್ ಮೇಲೆ ತಗೊಂಡು ಬಂದರೆ ಅವ್ರ ಜೀವನವೂ ಚೆನ್ನಾಗಿರುತ್ತೆ ಮತ್ತು ಅಭಿಮಾನಿಗಳಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಗೂ ಆಗುತ್ತೆ. ಬಟ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಹಿಂದೆ ಬಿದ್ದುಬಿಟ್ಟು ಕನ್ನಡ ಇಂಡಸ್ಟ್ರಿನ ಇವರು ಪತನ ಮಾಡ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ. ಇನ್ನೊಂದು ಕಡೆಗೆ ಯಾರು ಹಿಟ್ಟಿರ್ತಾರೆ, ಯಾರು ಇವಾಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿರ್ತಾರೆ, ಅವ್ರ ಹತ್ರನೇ ಹೆಚ್ಚು ಅವಕಾಶಗಳು ಹೋಗ್ತಾ ಇರೋ ಕಾರಣಕ್ಕಾಗಿ ಇಂಥವ್ರ ಹತ್ರ ಯಾರು ಕೂಡ ಬೆಳಕು ಚೆಲ್ತಾ ಇಲ್ಲ, ನೋಡ್ತಾ ಇಲ್ಲ. ಹಾಗಾಗಿ ಸಮಸ್ಯೆಗಳು ಆಗ್ತಾ ಇದೆ. ಇನ್ನೊಂದು ಕಡೆಗೆ ಈ ರೀತಿ ನೋಡಿ, ಮೊದಲೇ ಅವಕಾಶ ಇಲ್ಲ ಅಂತಂದಾಗ ಈ ರೀತಿ ಈ ದುಡ್ಡಿನ ಸಮಸ್ಯೆ ಆದಾಗ ಇನ್ನೂ ಹೊಡೆತ ಬೀಳುತ್ತೆ ನಾಯಕ ನಟರಿಗೆ. ಹಾಗಾಗಿ ಇಂಥ ಸಮಸ್ಯೆಗಳನ್ನು ಮಾಡಿಕೊಳ್ಳದೆ ಸ್ವಲ್ಪ ನಾಜೂಕಾಗಿ ಈ ಸಮಸ್ಯೆಗಳನ್ನು ಒಳಗಡೆನೇ ಇದ್ದಾಗ ಪರಿಹರಿಸ್ಕೊಂಡ್ಬಿಟ್ರೆ ಇದ್ಯಾವುದು ಕೂಡ ಹೊರಗಡೆ ಈ ರೀತಿ ಕೆಟ್ಟದಾಗಿ ಬಿಂಬಿಸಲಿಕ್ಕೆ ಆಗೋದಿಲ್ಲ. ಸೊ ಈ ಮುಖೇನ ಒಟ್ಟಿನಲ್ಲಿ ಕರಾವಳಿ ಸಿನಿಮಾ ರಿಲೀಸ್ ಆಗೋ ಆ ಸಮಯದಲ್ಲಿ ಈ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ಲಿ. ಪ್ರಜ್ವಲ್ ದೇವರಾಜ್ ಅವ್ರಿಗೆ ಏನು ಕೊಡುವ ಹಣ ಏನಿತ್ತಲ್ಲ ಅದನ್ನು ಕೊಟ್ಟುಬಿಡ್ಲಿ. ನೆಕ್ಸ್ಟು ಆ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಡೈಲಾಗ್ಗಳನ್ನೇ ಕೇಳಿಸ್ಕೋಬೇಕು, ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ನಲ್ಲೇ ಡೈಲಾಗ್ಗಳನ್ನು ಕೇಳಬೇಕು ಅಭಿಮಾನಿಗಳಂತ ಹೇಳಿ ವಿನಂತಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.